ಬಗ್ಗೆ. ಈಗ ದಿಕ್ಕುಗಳು ಯಾವ್ಯಾವ ಅನ್ನೋದು ತಿಳ್ಕೊಳ್ಳೋಣ. ನಾವು ಹಿಂದಿನ ವಾರದಲ್ಲಿ ಸೂರ್ಯ ಚಂದ್ರ ನಕ್ಷತ್ರದ ಬಗ್ಗೆ ತಿಳ್ಕೊಂಡಿದ್ದಲ್ಲ. ಆ ಸೂರ್ಯ ಎಲ್ಲಿ ಇರುತ್ತೆ ಅಂತ ಹೇಳಿದ್ದೆ, ಮೇಲೆ ಇರುತ್ತೆ ಅಂತ, ಆಕಾಶದಲ್ಲಿ ಅಂತ ಹೇಳಿದ್ದೆ. ಆ ಸೂರ್ಯ ಯಾವ ಕಡೆ ಹುಟ್ಟುತ್ತಾನೆ? ಯಾವ ಕಡೆ? ಈ ಕಡೆ ಹುಟ್ಟುತ್ತಾನೆ. ಸೂರ್ಯ ಹುಟ್ಟೋ ಕಡೆ ದಿಕ್ಕನ್ನ ನಾವು ಪೂರ್ವ ಅಂತ ಕರಿತೀವಿ. ಏನ್ ಹೇಳ್ರಿ? ಸೂರ್ಯ ಹುಟ್ಟತಕ್ಕಂತ ಈ ದಿಕ್ಕನ್ನ ಪೂರ್ವ ದಿಕ್ಕು ಇದು, ಗೊತ್ತಾಯ್ತಾ? ಅದೇ ರೀತಿ ಸೂರ್ಯ ಮುಳುಗೋದು ಯಾವ ಕಡೆ? ವೆರಿ ಗುಡ್. ಯಾವ ಕಡೆ? ಈ ಕಡೆ. ಸೂರ್ಯ ಮುಳುಗೋ ಈ ದಿಕ್ಕನ್ನ ಪಶ್ಚಿಮ ಅಂತ ಕರಿತೀವಿ. ಈಗ ಹೇಳ್ರಿ, ಸೂರ್ಯ ಹುಟ್ಟೋ ದಿಕ್ಕು ಪೂರ್ವ, ಸೂರ್ಯ ಮುಳುಗೋ ದಿಕ್ಕು ಪಶ್ಚಿಮ. ಹೇಳ್ರಿ, ಸೂರ್ಯ ಹುಟ್ಟೋ ದಿಕ್ಕು ಯಾವುದು? ವೆರಿ ಗುಡ್. ಮುಳುಗುವ ದಿಕ್ಕು ಪಶ್ಚಿಮ. ಹೇಳ್ರಿ ಇನ್ನೊಂದ್ಸರಿ, ಸೂರ್ಯ ಹುಟ್ಟುವ ದಿಕ್ಕು ಪೂರ್ವ, ಮುಳುಗುವ ದಿಕ್ಕು ಪಶ್ಚಿಮ. ಪೂರ್ವ ಪಶ್ಚಿಮ. ನೋಡಿ, ಈ ಕಡೆ ಬ್ಲಾಕ್ ಬೋರ್ಡ್ ಇದೆ ಅಲ್ವಾ, ಕಪ್ಪು ಅಲ್ಗೆ, ಅದು ಉತ್ತರ ದಿಕ್ಕು. ಯಾವುದು? ಈ ಕಡೆ ಬೀರು ಮತ್ತೆ ಚೇರ್ಗಳಿದಾವಲ್ಲ, ಈ ಕಡೆ ದಿಕ್ಕು ದಕ್ಷಿಣ. ಹೇಳ್ರಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಗೊತ್ತಾಯ್ತಾ? ಈಗ ಇನ್ನೊಂದ್ಸರಿ ಹೇಳ್ರಿ, ಯಾವ ದಿಕ್ಕು ಸೂರ್ಯ ಹುಟ್ಟೋದು? ಪೂರ್ವ. ಇದು ಹೇಳ್ರಿ, ಯಾವ ದಿಕ್ಕು? ಪಶ್ಚಿಮ. ಇದು ಉತ್ತರ. ಇದು ದಕ್ಷಿಣ. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಈ ವಾರದ ವಿಷಯ ಯಾವುದು? ಭೂಮಿ ಮತ್ತೆ ದಿಕ್ಕುಗಳು. ಈಗ ದಿಕ್ಕುಗಳ ಬಗ್ಗೆ ಪರಿಚಯ ಮಾಡ್ಕೊಂಡಿದ್ವಿ. ಎಷ್ಟಿದಾವಪ್ಪ ದಿಕ್ಕು? 4. ಯಾವ್ಯಾವು? ಪೂರ್ವ, ವೆರಿ ಗುಡ್. 4 ದಿಕ್ಕುಗಳು. ಈಗ ಇಲ್ಲಿ ಒಂದು ಚಟುವಟಿಕೆ ಮಾಡೋಣ ದಿಕ್ಕುಗಳಿಗೆ ಸಂಬಂಧಿಸಿದಂಗೆ. ನೋಡಿ, ಇಲ್ಲಿ ಒಂದೊಂದು ದಿಕ್ಕಿಗೆ ಇಬ್ಬಿಬ್ರನಂತೆ ಒಟ್ಟು 8 ಜನನ ಕೂರ್ಸಿನಿ. ಋತಿಕ್ ರೋಷನ್ ಯಾವ ದಿಕ್ಕಲ್ಲಿ ಯಾರ್ಯಾರು ಕೂತಿದ್ದಾರೆ ಅಂತ ಹೆಸರು ಹೇಳ್ಬೇಕು. ಓಕೆ? ಈಗ 4 ದಿಕ್ಕುಗಳಲ್ಲಿ ಫಸ್ಟ್ ದಿಕ್ಕುಗಳನ್ನ ಗುರುತಿಸ್ಬೇಕು. ಈಗ ಸೂರ್ಯ ಹುಟ್ಟೋದು ಯಾವ ಕಡೆಪ್ಪ? ಯಾವ ದಿಕ್ಕದು? ಪೂರ್ವ ದಿಕ್ಕು. ಪಶ್ಚಿಮ. ಸೂರ್ಯ ಮುಳುಗೋ ದಿಕ್ಕು ಯಾವುದು? ಪಶ್ಚಿಮ. ವೆರಿ ಗುಡ್. ನೆಕ್ಸ್ಟ್ ಉತ್ತರ ದಿಕ್ಕಿನ ಬಗ್ಗೆ ಹೇಳಿದ್ದೆ. ನಮ್ಮಲ್ಲಿ ಬ್ಲಾಕ್ ಬೋರ್ಡ್ ಇರೋ ಕಡೆ ದಿಕ್ಕು ಯಾವುದು? ಉತ್ತರ. ವೆರಿ ಗುಡ್. ನೆಕ್ಸ್ಟ್ ದಕ್ಷಿಣ. ಈಗ ನೋಡು, ಯಾರ್ಯಾರು ಯಾವ್ಯಾವ ದಿಕ್ಕಲ್ಲಿ ಕೂತಿದ್ದಾರೆ ಅಂತ ಅವ್ರನ್ನ ತೋರಿಸ್ಬಿಟ್ಟು ಹೇಳ್ಬೇಕು ನೀನು. ಈಗ ಪೂರ್ವ ದಿಕ್ಕಲ್ಲಿ ಯಾರ್ಯಾರು ಇದ್ದಾರೆ ನೋಡು. ತೋರಿಸ್ಬೇಕು, ಅವ್ರನ್ನ ತೋರಿಸ್ಬೇಕು. ಯಾವ ದಿಕ್ಕದು? ವೆರಿ ಗುಡ್. ನೆಕ್ಸ್ಟ್ ಯಾರ್ಯಾರಿದ್ದಾರೆ ಪಶ್ಚಿಮದಲ್ಲಿ? ತೋರ್ಸು, ಅವ್ರನ್ನ ತೋರಿಸ್ಬೇಕು. ಮಿಥುನ, ಭೀಮ. ನೆಕ್ಸ್ಟ್ ದಿಕ್ಕು ಯಾವುದು? ಹೇಳ. ಅಲ್ಲ, ಯಾವ ದಿಕ್ಕದು? ವೆರಿ ಗುಡ್. ವೆರಿ ಗುಡ್. ಶಹಾನ್ ಮತ್ತೆ ಧ್ರುವ ಉತ್ತರ ದಿಕ್ಕಿನಲ್ಲಿದ್ದಾರೆ. ನೆಕ್ಸ್ಟ್ ಕೊನೆಯದಾಗಿರೋ ದಿಕ್ಕು ಯಾವುದು? ದಕ್ಷಿಣ. ವೆರಿ ಗುಡ್. ಶ್ರೇಯ ಮತ್ತೆ ದಿಶಾ ದಕ್ಷಿಣ ದಿಕ್ಕಲ್ಲಿ ಕೂತಿದ್ದಾರೆ. ನೋಡ್ರಿ, ಎಷ್ಟು ನೀಟಾಗಿ ಗುರ್ತಿಸ್ತಾವನು. ಒಟ್ಟು ದಿಕ್ಕುಗಳು ಎಷ್ಟಿರೋದು? ಕ್ಲಾಪ್ಸ್ ಹಾಕ್ರಿ ಎಲ್ಲ.